ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಮನೆಯಲ್ಲಿ ಕುಳಿತು ವಧುವರಾನ್ವೇಷಣೆ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಪ್ರೀತಿಯ ವೀಕ್ಷಕರೇ, ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ನಮ್ ಸಂಪ್ರದಾಯ ನಮ್ ಸೈನ್ಸ್ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಕಳೆದ 3 ಸಂಚಿಕೆಯಿಂದ ಕೂಡ ನಾವು ಪಿತೃಪಕ್ಷದ ಬಗ್ಗೆ, ಅದರ ಮಹತ್ವದ ಬಗ್ಗೆ, ಶ್ರಾದ್ದ ಕ್ರಿಯೆಗಳ ಬಗ್ಗೆ, ಹಾಗೇನೆ ಸತ್ತವರ ಮನೆಯಲ್ಲಿ ಆಗುವಂತಹ ಕ್ರಿಯೆಗಳ ಬಗ್ಗೆ, ಕರ್ಮಗಳ ಬಗ್ಗೆ ಮಾತಾಡ್ತಾ ಬಂದಿದ್ದೇವೆ. ಅದೇ ರೀತಿ ಈ ಸಂಚಿಕೆಯಲ್ಲೂ ಕೂಡ ಅದರದೇ ಮುಂದುವರೆದ ಭಾಗವಾಗಿ ಒಂದಿಷ್ಟು ಈ ಕ್ರಿಯಾಕರ್ಮಗಳ, ಶ್ರಾದ್ದ ಕರ್ಮಗಳ ಕುರಿತಾಗಿ ಇನ್ನೊಂದಿಷ್ಟು ಮಾಹಿತಿಯನ್ನ ಹಂಚಿಕೊಳ್ಳೋಣ. ನಮಗೆ ತಿಳಿದಿರೋ ಹಾಗೆ ಅಮಾವಾಸ್ಯೆ ಅನ್ನೋದು ಬಹಳನೇ ಅಪರ ಕರ್ಮಗಳಿಗೆ ವಿಷದವಾಗಿರುವಂತಹ ದಿನ. ಹಾಗಂತ ಬರೀ ಅಪರ ಕರ್ಮಗಳಿಗೆ ಮಾತ್ರ ಅಮಾವಾಸ್ಯೆ ಅಲ್ಲ. ಅಮಾವಾಸ್ಯೆ ಎಂದು ನಾವು ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡ್ತೇವೆ. ಅಮಾವಾಸ್ಯೆ, ದೀಪಾವಳಿ ಹಬ್ಬವನ್ನ ಅಮಾವಾಸ್ಯೆ ಎಂದೇ ಆಚರಿಸ್ತೇವೆ. ಭೀಮನ ಅಮಾವಾಸ್ಯೆ, ಗಂಡನ ಪೂಜೆ, ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಅಮಾವಾಸ್ಯೆ ಎಂದೇ ಆಚರಿಸ್ತೇವೆ. ಹಾಗಾಗಿ ಹಬ್ಬ ಹರಿದಿನಗಳು ಇದ್ರೂ ಕೂಡ ಅಮಾವಾಸ್ಯೆಯೆಂದು ತರ್ಪಣ ಬಿಡೋದಕ್ಕೆ ಬಹಳ ಶ್ರೇಷ್ಠ ಅನ್ನೋ ಒಂದು ಸಂಪ್ರದಾಯ, ಒಂದು ಪದ್ಧತಿ, ಒಂದು ನಂಬಿಕೆ ನಮ್ಮಲ್ಲಿದೆ. ಯಾಕೆ ಅಮಾವಾಸ್ಯೆಗೂ ಈ ತರ್ಪಣ ಬಿಡೋದಕ್ಕೂ ಏನು ಸಂಬಂಧ, ಯಾಕೆ ಆ ದಿನವೇ ಶ್ರೇಷ್ಠ ಅನ್ನೋದಕ್ಕೆ ನಮಗೆ ಬಹಳಷ್ಟು ಪುರಾಣ ಕಥೆಗಳು, ಉಲ್ಲೇಖಗಳು, ಹಾಗೇನೆ ವೈಜ್ಞಾನಿಕ ಕಾರಣ ಕೂಡ ಸಿಗತ್ತೆ. ಏನು ಇವೆಲ್ಲ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ಯೋಗಾಭ್ಯಾಸದಲ್ಲಿ ಸಿದ್ಧಿ ಪಡೆಯದೆ ಸಾಧನೆ ಪೂರ್ತಿಯಾಗದ ಯೋಗಿಗಳು ದಿವ್ಯ ಲೋಕವನ್ನ ಹೊಂದಿ ಪ್ರಳಯ ಕಾಲದಲ್ಲಿ ನಾಶವನ್ನ ಹೊಂದುತ್ತಾರೆ. ಹೊಸ ಸೃಷ್ಟಿಯಲ್ಲಿ ಮತ್ತೆ ಬ್ರಹ್ಮಜ್ಞಾನಿಯಾಗಿ ಹುಟ್ಟಿ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಹಿಂದೆ ಪೂರ್ಣ ಯೋಗದಿಂದ ಭ್ರಷ್ಟರಾದ ಆ ಜ್ಞಾನಿಗಳೇ ಪೂರ್ವ ಜನ್ಮದ ಯೋಗಾಭ್ಯಾಸದ ಬಲದಿಂದ ಶ್ರೀಹರಿಯ ಆರಾಧನೆಯನ್ನ ಮಾಡಿ ತಮ್ಮ ಸಾಧನೆಯನ್ನ ಪೂರ್ತಿ ಮಾಡಿ ನಿರ್ದಿಷ್ಟವಾದ ಧ್ಯಾನ ಯೋಗದಿಂದ ಭಗವಂತನ ಸಾಕ್ಷಾತ್ಕಾರವನ್ನ ಪಡ್ಕೊಳ್ತಾರೆ. ಮುಂದೆ ಅವರಿಗೆ ಮೋಕ್ಷ ಲಭಿಸುತ್ತೆ. ಅಂತಹ ಯೋಗಿಗಳ ಗುಂಪಿಗೆ ಪಿತೃಗಳು ಅಂತ ಕೂಡ ಕರೀತಾರೆ. ಅಂತಹ ಮಹಾಯೋಗಿಗಳನ್ನ ಉದ್ದೇಶಿಸಿ ಶ್ರಾದ್ದದಲ್ಲಿ ದಾನ ಭೋಜನಾದಿಗಳನ್ನ ನಡೆಸ್ತಾರೆ. ಈ ಪಿತೃದೇವತೆಗಳು ಅಂತ ಹೇಳ್ತೀವಲ್ಲ, ಅವರ ಮಾನಸ ಪುತ್ರಿ ಅಚ್ಚೋದೆ ಅಂತ. ಈಕೆ 1000 ವರ್ಷ ತಪಸ್ಸನ್ನ ಮಾಡ್ತಾಳೆ. ತಪಸ್ಸಿಗೆ ಪ್ರಸನ್ನರಾದ ಪಿತೃಗಳು ಪ್ರತ್ಯಕ್ಷರಾಗ್ತಾರೆ. ಅವರದ್ದು ದಿವ್ಯ ರೂಪ, ಕೊರಳಲ್ಲಿ ದಿವ್ಯಮಾಲೆ, ದಿವ್ಯ ಗಂಧದ ಲೇಪನ, ಬಲಿಷ್ಠವಾದ ದೇಹ. ಇವರಲ್ಲಿ ಅಮಾವಾಸು ಅನ್ನುವವನು ಬಹಳನೇ ಅತಿ ಸುಂದರವಾಗಿದ್ದ. ಅವನ ಮೋಹಕ ರೂಪಕ್ಕೆ ಆಕರ್ಷಿತಲಾದ ಅಚ್ಚೋದೆಯ ಮನಸ್ಸು ವಿಚಲಿತವಾಗತ್ತೆ. ಅವನಿಗೆ ತನ್ನನ್ನು ಒಪ್ಪಿಸಿಕೊಳ್ಳುವಂತೆ ವರವನ್ನ ಬೇಡ್ತಾಳೆ. ತಕ್ಷಣವೇ ಆಕೆಯ ಮಾನಸಿಕ ವ್ಯಭಿಚಾರದಿಂದ ಆಕೆ ಯೋಗಭ್ರಷ್ಟಳಾಗ್ತಾಳೆ. ಅದರ ಬೆನ್ನಲ್ಲೇ ಅವಳು ಅಧಪಾತಕ್ಕೆ ಬೀಳ್ತಾಳೆ. ಇಷ್ಟಾದ್ರೂ ಕೂಡ ಅಮಾವಾಸುವಿನ ಮನಸ್ಸು ವಿಚಲಿತವಾಗಲಿಲ್ಲ. ಅಮಾವಾಸುವಿನ ಜಿತೇಂದ್ರಿಯತೆ, ಸ್ಥೈರ್ಯ, ಮನೋನಿಗ್ರಹ, ಇದಕ್ಕೆ ಅವನು ಜಗತ್ಪ್ರಸಿದ್ಧನಾಗ್ತಾನೆ. ಈ ಘಟನೆ ನಡೆದ ದಿನ ಅವನ ಅಮಾವಾಸು ಅಂದ್ರೆ ಆ ಹೆಸರಿನಿಂದ ಆ ದಿನ ಪ್ರಸಿದ್ಧವಾಯಿತು. ಅಮಾವಾಸ್ಯೆ ಎಂಬ ಹೆಸರು ಬಂತು ಅನ್ನೋ ಒಂದು ಕಥೆ ನಮಗೆ ಸಿಗತ್ತೆ. ಇದು ಪಿತೃಗಳಿಗೆ ಪ್ರಿಯವಾದಂತಹ ತಿಥಿ. ಆ ದಿನದಂದು ಮಾಡುವಂತಹ ಶ್ರಾದ್ದ, ತರ್ಪಣ ಮುಂತಾದವು ಪಿತೃ ಕಾರ್ಯಗಳು, ಇವೆಲ್ಲವೂ ಅಕ್ಷಯ ಫಲವನ್ನ ನೀಡುತ್ತೆ. ಹಾಗಾದ್ರೆ ಅಚ್ಚೋದೆ ಕತೆ ಮುಂದೇನಾಯ್ತು ಅಂತಂದ್ರೆ ಅದಕ್ಕೂ ಕೂಡ ಮುಂದುವರೆದ ಭಾಗವಾಗಿ ನಮಗೆ ಈ ಕಥೆ ಸಿಗತ್ತೆ. ಅಚ್ಚೋದೆಗೆ ತನ್ನ ತಪ್ಪಿನ ಅರಿವಾಗಿ ಪಿತೃಗಳಲ್ಲಿ ಕ್ಷಮೆಯನ್ನ ಯಾಚಿಸ್ತಾಳೆ. ದಯಮಾಡಿ ತನ್ನ ಹಿಂದಿನ ಖ್ಯಾತಿಗೆ ಚ್ಯುತಿ ಬರದಂತೆ ಅನುಗ್ರಹಿಸಿ, ಮುಂದೆ ಕೂಡ ತನಗೆ ಯಾವುದು ಕೆಡುಕು ಆಗಬಾರದು ಅಂತ ಬಹಳ ದೈನ್ಯದಿಂದ ಬೇಡ್ಕೊಳ್ತಾಳೆ. ಪಿತೃಗಳಿಗೆ ಅವಳ ಮೇಲೆ ಕರುಣೆ ಬಂದು ಭವಿಷ್ಯದಲ್ಲಿ ಅವಳಿಂದ ಆಗಬೇಕಾದಂತಹ ದೇವತಾ ಕಾರ್ಯವನ್ನ ದಿವ್ಯ ದೃಷ್ಟಿಯಿಂದ ನೋಡಿ ಪ್ರಸನ್ನರಾಗಿ ದೇವಲೋಕದಲ್ಲಿ ದೇವತೆಗಳು ತಮ್ಮ ದಿವ್ಯ ದೇಹದಿಂದ ಮಾಡಿದ ಕರ್ಮ ಫಲವನ್ನ ಅದೇ ದೇಹದಲ್ಲಿ ಅನುಭವಿಸ್ತಾರೆ. ಆದರೆ ಮಾನವರು ಈ ಜನ್ಮದಲ್ಲಿ ಮಾಡಿದ ಕರ್ಮ ಫಲವನ್ನ ಜನ್ಮ ಜನ್ಮಾಂತರದಲ್ಲಿ ಅನುಭವಿಸಬೇಕು. ಆದ್ರಿಂದ ಅಚ್ಚೋದೆ ಕೂಡ, ಅವಳು ಕೂಡ ಅವಳ ತಪ್ಪಿನ ಫಲವನ್ನ ಆ ದೇಹದಲ್ಲಿ ಪಡೆಯದೆ ಜನ್ಮಾಂತರದ ದೇಹಾಂತರದಲ್ಲಿ ಪಡೆಯಬೇಕು ಅಂತ ಅವರು ಹೇಳ್ತಾರೆ. ಹಾಗಾಗಿ ಅವಳು ಮಾಡಿದ ಅಪಚಾರದಿಂದ ಅವಳು ಭೂಲೋಕದಲ್ಲಿ ಮತ್ಸ್ಯ ಕನ್ಯೆಯಾಗಿ
ವಸುರಾಜನ ಮಗಳಾಗಿ ಪರಾಶರರ ಪತ್ನಿಯಾಗಿ ಕಾಲಾಂತರದಲ್ಲಿ ಶಂತನಿಗೂ ಕೂಡ ಪತ್ನಿಯಾಗ್ತಾಳೆ. ಅವಳೇ ಮತ್ಸ್ಯಕನ್ಯೆ ಸುಗಂಧಿ. ನಂತರ ಶಂತನ ಪತ್ನಿಯಾದ ನಂತರ ಅವಳಿಗೆ ಸತ್ಯವತಿ ಅನ್ನೋ ಹೆಸರು ಕೂಡ ಬರುತ್ತೆ. ನಂತರ ಅಚ್ಚೋದೆ ಸತ್ಯವತಿಯಾದ ನಂತರ ಅವಳ 2 ಮಕ್ಕಳು ಕೂಡ ಸಾಯ್ತಾರೆ. ಸತ್ಯವತಿಯ ಹಿರಿಯ ಮಗನಾದ ವ್ಯಾಸ ಮಹರ್ಷಿಗಳಿಂದ ಅಂಬೆ ಅಂಬಾಲಿಕೆಯ ಮೂಲಕ 2 ಮಕ್ಕಳನ್ನ ಪಡೆದು ಅವರಿಂದ ಸದ್ಗತಿಯನ್ನ ಪಡೆಯುವೆ ಅಂತ ಹೇಳಿ ಪಿತೃಗಳು ಅಚ್ಚೋದೆಗೆ ವರವನ್ನ ನೀಡ್ತಾರೆ. ಭೂಲೋಕದಲ್ಲಿ ಸತ್ಯವತಿ ಎಂದು, ಪಿತೃಲೋಕದಲ್ಲಿ ಅಷ್ಟಕ ಎಂದು ಪ್ರಸಿದ್ಧಿಯಾಗ್ತಾಳೆ ಅಚ್ಚೋದೆ. ಜೊತೆಗೆ ಕಾಲಾಂತರದಲ್ಲಿ ಅಚ್ಚೋದ ಅನ್ನೋ ಒಂದು ಪುಣ್ಯ ಜಲವುಳ್ಳ ಶ್ರೇಷ್ಠ ನದಿಯಾಗಿ ಕೂಡ ನೀನು ಹರಿತ್ಯಾ ಅಂತ ಹೇಳಿ ಪಿತೃಗಳು ಅಚ್ಚೋದೆಗೆ ವರವನ್ನ ಕೊಡ್ತಾರೆ. ಹಾಗಾಗಿ ಅಚ್ಚೋದ ನದಿಯಲ್ಲಿ ಸ್ನಾನವನ್ನ ಮಾಡಿ ಪಿತೃ ಕಾರ್ಯಗಳನ್ನ ಮಾಡಿದ್ರೆ ಪಿತೃಗಳಿಗೆ ಸದ್ಗತಿ ದೊರೆಯುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ. ಇನ್ನು ಖಗೋಳಶಾಸ್ತ್ರದ ಪ್ರಕಾರ ನಾವು ನೋಡಕ್ ಹೋದಾಗ ಚಂದ್ರನ ಮೊದಲ ಹಂತ, ಪ್ರಥಮ ಹಂತವನ್ನ ಅಮಾವಾಸ್ಯೆ ಅಂತ ಕರೀತಾರೆ. ಸೂರ್ಯ ಚಂದ್ರರು ಒಂದೇ ಗ್ರಹಣ ಅಂದ್ರೆ ಒಂದೇ ರೇಖಾಂಶದಲ್ಲಿ ಇದ್ದಾಗ ಈ ಅಮಾವಾಸ್ಯೆ ಸಂಭವಿಸುತ್ತೆ. ಸೂರ್ಯ ಚಂದ್ರ ಭೂಮಿ ಈ 3 ಒಟ್ಟುಗೂಡಿದಾಗ ಚಂದ್ರನ ಬೆಳಕು ಕಾಣದೆ ಅವನ ಭಾಗ ಗಾಢವಾಗಿರುತ್ತೆ, ಅಂದ್ರೆ ಕತ್ತಲಾಗಿರುತ್ತೆ ಈ ಅಮಾವಾಸ್ಯೆಯ ದಿನದಂದು. ಖಗೋಳಶಾಸ್ತ್ರದ ಪ್ರಕಾರ ನೋಡಕ್ ಹೋದಾಗ ಅಮಾವಾಸ್ಯೆ ದಿನವನ್ನ ಹೊಸ ಆರಂಭಕ್ಕೆ ನಾಂದಿಯ ದಿನ ಅಂತ ಅವರು ಪರಿಗಣಿಸ್ತಾರೆ. ಅಂದ್ರೆ ಅಮಾವಾಸ್ಯೆಯಿಂದ ಚಂದ್ರ ದಿನೇ ದಿನೇ ಹೆಚ್ಚುತ್ತಾ ಹೋಗ್ತಾನೆ. ಹಾಗಾಗಿ ಆ ದಿನದಲ್ಲಿ ಶುರು ಮಾಡಿದಂತಹ, ಆ ದಿನದಲ್ಲಿ ಪ್ರಾರಂಭ ಮಾಡಿದಂತಹ ಕಾರ್ಯಗಳು ದಿನೇ ದಿನೇ ಉತ್ಕೃಷ್ಟತೆಯನ್ನ ಪಡೆಯುತ್ತೆ ಅಂತ ಹಲವಾರು ಜನ ನಂಬ್ತಾರೆ. ಹಾಗಾಗಿ ಅನೇಕರು ಅಮಾವಾಸ್ಯೆಯ ದಿನದಂದು ಹೊಸ ಕೆಲಸವನ್ನ ಅಥವಾ ಒಂದು ಪ್ರಯಾಣವನ್ನ ಕೂಡ ಪ್ರಾರಂಭ ಮಾಡುವ ಪದ್ಧತಿ ನಮ್ಮಲ್ಲಿದೆ. ಯಾಕೆಂದ್ರೆ ಅವರ ಆ ಪ್ರಯಾಣದಲ್ಲಿ ಚಂದ್ರನ ಹೆಚ್ಚಿಸುವ ಶಕ್ತಿ, ಅವನು ದಿನೇ ದಿನೇ ಹೆಚ್ಚುತ್ತಾ ಹೋಗ್ತಾನಲ್ಲ, ಆ ಶಕ್ತಿ ಅವರಿಗೆ ಅನುಕೂಲವಾಗಿ ಪರಿಣಾಮವಾಗುತ್ತೆ ಅನ್ನೋ ಒಂದು ನಂಬಿಕೆ ಅವರಲ್ಲಿದೆ. ಚಂದ್ರ ಮತ್ತು ಸೂರ್ಯ ಒಂದೇ ರಾಶಿಯಲ್ಲಿ ಮತ್ತು ಸಂಯೋಗದಲ್ಲಿ ಒಂದೇ ಡಿಗ್ರಿಗಳಲ್ಲಿ ಅಂದ್ರೆ 12 ಡಿಗ್ರಿ, ಈ ಡಿಗ್ರಿಗಳಲ್ಲಿ ಒಟ್ಟಿಗೆ ಬರ್ತಾರೆ. ಚಂದ್ರನು ಮನಸ್ಸನ್ನ ಪ್ರತಿಬಿಂಬಿಸ್ತಾನೆ, ಹಾಗೇನೆ ಸೂರ್ಯ ಆತ್ಮವನ್ನ ಪ್ರತಿಬಿಂಬಿಸ್ತಾನೆ. ಮತ್ತು ಒಂದು ರಾಶಿ ಚಕ್ರದಲ್ಲಿ ಇವೆರಡರ ಸಾಮೀಪ್ಯವು ಸಮಾಧಿ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡುತ್ತೆ. ಇದು ಭೌತಿಕ ದೇಹ ಮತ್ತು ಮನಸ್ಸಿನಲ್ಲಿ ಅಸಾಮಾನ್ಯ ಭಾವನೆಗಳಿಗೆ ಕಾರಣ ಉಂಟು ಮಾಡುತ್ತೆ. ಪ್ರತಿ ನಾಣ್ಯಕ್ಕೆ 2 ಬದಿ ಇರುವ ಹಾಗೆ ಚಂದ್ರನ ಪ್ರತಿಯೊಂದು ಹಂತಕ್ಕೂ 2 ಬದಿಗಳಿವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪೂರ್ವಜರಿಗೆ ಶ್ರಾದ್ದವನ್ನ ಅರ್ಪಿಸೋಕೆ ಮತ್ತು ಅವರನ್ನು ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಗೊಳಿಸೋಕೆ ಈ ಅಮಾವಾಸ್ಯೆಯ ದಿನ ಬಹಳ ಪ್ರಯೋಜನಕಾರಿ ಅಂತ ಪರಿಗಣಿಸಲಾಗಿದೆ. ಹಾಗಾಗಿ ಅವರಿಗಾಗಿ ಪ್ರಾರ್ಥನೆ ಮಾಡೋದಕ್ಕೆ ಅಮಾವಾಸ್ಯೆಯನ್ನ ಮಂಗಳಕರ ದಿನ ಅಂತ ಪರಿಗಣಿಸಲಾಗಿದೆ. ಅಲ್ಲದೆ ಅಮಾವಾಸ್ಯೆಯ ದಿನ ಮಿಕ್ಕೆಲ್ಲಾ ಗ್ರಹಗಳು ಹೆಚ್ಚಿನ ಶಕ್ತಿಯನ್ನ ಬಿಡುಗಡೆ ಮಾಡುತ್ತವೆ. ಹಾಗಾಗಿ ಮಾನವ ವಿಕರಣವು ಅದನ್ನ ಗ್ರಹಿಸುವುದರಿಂದ ಅಮಾವಾಸ್ಯೆ ಎಂದು ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡೋದಕ್ಕೆ ಬಹಳನೇ ಪ್ರಶಸ್ತ ಕಾಲ ಅಂತ ಹೇಳಲಾಗುತ್ತೆ. ಹಾಗಾಗಿನೇ ಅಮಾವಾಸ್ಯೆ ಎಂದು ಹಿರಿಯರಿಗೆ ತರ್ಪಣವನ್ನ ಬಿಡೋದು. ನೋಡಿದ್ರಾ, ನಮಗೆ ಅಮಾವಾಸ್ಯೆ ಎಂದು ಯಾಕೆ ತರ್ಪಣ ಬಿಡಬೇಕು ಅನ್ನೋದಕ್ಕೆ ಪೌರಾಣಿಕ ಕಥೆಯ ಹಿನ್ನೆಲೆ ಕೂಡ ಸಿಕ್ತು. ಹಾಗೇನೆ ಖಗೋಳಶಾಸ್ತ್ರದ ಒಂದು ಹಿನ್ನೆಲೆ ಕೂಡ ಸಿಕ್ತು. ಹೇಗನ್ನಿಸ್ತು ಇದು ಅಮಾವಾಸ್ಯೆ ಹಾಗೂ ಈ ತರ್ಪಣ ಬಿಡುವ ವಿಚಾರ? ಖಂಡಿತವಾಗೂ ನಿಮ್ಮ ಅನಿಸಿಕೆಯನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ. ಇದರದೇ ಮುಂದುವರೆದ ಭಾಗದ ಇನ್ನೊಂದು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ಖಂಡಿತವಾಗೂ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಮತ್ತೆ ಭೇಟಿಯಾಗೋಣ. ಸರ್ವೇ ಜನಃ ಸುಖಿನೋ ಭವಂತು. ಒಳ್ಳೆಯದಾಗ್ಲಿ.